ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಆರ್ ಸಿ ಬಿ ಹೇಟರ್ಗಳ ಬಗ್ಗೆ ಹೇಳಿದ್ದೆ. ಇವತ್ ಮಾತಾಡಕ್ ಹೊರಟಿರೋರು ಇವ್ರುಗಳಿಗಿಂತ ಟಾಕ್ಸಿಕ್. ಇವ್ರುಗಳು ಏನಪ್ಪಾ ಅಂದ್ರೆ IPL ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಬಿಲದಿಂದ ಹೊರಗಡೆ ಬರೋ ಇರಿಗಳ ತರ ಹೊರಗಡೆ ಬರ್ತಾರೆ. ತನ್ನ ಖುಷಿ, ತಮ್ಮ ಫ್ಯಾಮಿಲಿಯ ನೆಮ್ಮದಿ ಯಾವ್ದನ್ನೂ ಲೆಕ್ಕಕ್ಕಿಡದಲೆ ತನ್ನ ದುಡ್ಡನ್ನ ಕಳ್ಕೊಳ್ಳಕ್ಕೆ IPL ಅಲ್ಲಿ ಬೆಟ್ಟಿಂಗ್ ಆಡೋರು ಇವ್ರುಗಳು. ಇವ್ರುಗಳ ಇಮ್ಯಾಜಿನೇಷನ್ ಹೆಂಗಿರುತ್ತೆ ಅಂದ್ರೆ ಇವ್ರುಗಳು ದೊಡ್ಡ ಆಂಟ್ರಪ್ರನರ್ಗಳು, ಕೋಟಿ ಕೋಟಿ ವ್ಯವಹಾರ ಮಾಡೋರು. ಇವ್ರ ಮನೆಗೆ ಏನೋ ಒಂದು ದೊಡ್ಡದು ಸಾಕಿ ಸಂಸಾರ ಉದ್ಧಾರ ಮಾಡೋ ಲೆವೆಲ್ಗೆ ಇವ್ರುಗಳ ಇಮ್ಯಾಜಿನೇಷನ್ ಇರುತ್ತೆ. ಇವ್ರುಗಳಿಗಿಂತ ಟಾಕ್ಸಿಕ್ ಆಗಿರೋ ಇನ್ನೊಂದು ಕೆಟಗರಿ ಇದೆ. ಇವ್ರು ಏನಪ್ಪಾ ಅಂದ್ರೆ ಅದೆಷ್ಟೋ ವರ್ಷಗಳ ಶ್ರಮದಿಂದ ಒಂದು ಅಭಿಮಾನಿ ಬಳಗ, ಒಂದು ಫಾಲೋವರ್ಸ್ ಗಳನ್ನ ಸಂಪಾದನೆ ಮಾಡಿರ್ತಾರೆ. ಅವರು ಅಷ್ಟೆಲ್ಲಾ ಪ್ರೀತಿ ಕೊಟ್ಟರು ಇವ್ರುಗಳು ಇಷ್ಟೋ ದುಡ್ಡಿಗೋಸ್ಕರ ಅವರ ಮನೆ ಹಾಳು ಮಾಡೋ ಅಂತ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡೋದು, ಬೆಟ್ಟಿಂಗ್ ವೆಬ್ಸೈಟ್ ಗಳನ್ನ ಪ್ರಮೋಟ್ ಮಾಡೋದು ಶುರು ಮಾಡ್ಕೊತಾರೆ. ನೋಡಿ, ನೀವೇನು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ ತಮ್ಮ ಮನೆಯ ಕೂಳಿಗೋಸ್ಕರ ಈ ಬೆಟ್ಟಿಂಗ್ ಆಪ್ ಗಳನ್ನ ಪ್ರಮೋಟ್ ಮಾಡ್ತಿದ್ದೀರಾ. ಆ ಬೆಟ್ಟಿಂಗ್ ಆಪ್ ಇಂದ ಜೀವ ಕಳ್ಕೊಂಡು ತಮ್ಮ ಸಂಸಾರ ಹಾಳು ಮಾಡ್ಕೊಂಡಿರೋರು ಕೈಯಲ್ಲಿ ಲಡಕೆ ತೆಗೆದು ಶಾಪ ಹಾಕ್ತಾರಲ್ಲ ಅವ್ರ ಮನೆಯವರು. ಇವತ್ತು ಊಟ ಮಾಡ್ತಿದ್ದೀರಲ್ಲ ಆ ಕೂಳು, ಆ ಶಾಪದ ಕೂಳು, ಅಷ್ಟು ಜನರ ಕಣ್ಣೀರಿನ ಕೂಳು ಅಂತ ತಿಳ್ಕೊಳ್ಳಿ. ಅಷ್ಟು ಜನ ಫಾಲೋವರ್ಸ್, ಅಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದೀರಾ ಅಂದ್ರೆ ಆ ಸಂಪಾದನೆಗೆ ನಿಮ್ಮ ಶ್ರಮ ಇದೆ. ಆ ಶ್ರಮಕ್ಕೆ ಬೆಲೆ ಕೊಡಿ, ಅದಕ್ಕೆ ಮರ್ಯಾದೆ ಕೊಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಫಾಲೋವರ್ಸಿಗೆ ಮರ್ಯಾದೆ ಕೊಡಿ. ಇಷ್ಟು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಜೈ ಕನ್ನಡ. ಸುಮ್ಮನೆ ಎಲ್ಲಿಗೆ ಅಂತ ಹೋಗ್ಲಿ, ಸಾಯೋವರ್ಗು ಇಲ್ಲೇನೆ.